ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 5 ಮಿನಿಟ್ಸಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಹೇಗೆ ರೆಡಿ ಆಗಬೇಕು, ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ನಾನಿಲ್ಲಿ ಸ್ಯಾರಿ ವಿಯರ್ ಮಾಡಿ ಹೇರ್ ಸ್ಟೈಲ್ ಮಾಡಿಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಫೇಸು ಹಿಂಗಾಗಿದೆ ಅಂತ. 5 ಮಿನಿಟ್ಸಲ್ಲಿ ನಾನು ಬ್ಯೂಟಿಫುಲ್ಲಾಗಿ ಹೇಗೆ ರೆಡಿ ಆಗೋದು ಅಂತ ತೋರಿಸ್ತೀನಿ. ಇಲ್ಲಿ ಫಸ್ಟು ನಾನು ಮಾಯ್ಶ್ಚರೈಸರ್ನ ಹಚ್ತಾ ಇದ್ದೀನಿ. ಫಸ್ಟಾಗಿ ಮಾಯ್ಶ್ಚರೈಸರ್ನೇ ಹಚ್ಚಬೇಕು. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಮಾಯ್ಶ್ಚರೈಸರ್ ಹಚ್ಚಿ ಆದಮೇಲೆ ಸನ್ಸ್ಕ್ರೀನನ್ನು ಇಲ್ಲಿ ಹಚ್ಚಬೇಕಾಗುತ್ತೆ. ಸೊ ಇಷ್ಟು ಕ್ವಾಂಟಿಟಿಲಿ ನಾನು ಮಾಯ್ಶ್ಚರೈಸರ್ನ ಹಚ್ತಾ ಇದ್ದೀನಿ. ನಿಮಗೆ ಯಾವ್ಯಾವ ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಚೆಕ್ಔಟ್ ಮಾಡ್ಕೋಬೋದು. ಅದರಲ್ಲಿ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ಸ್ ಎಲ್ಲನೂ. ಇಲ್ಲಿ ಮಾಯ್ಶ್ಚರೈಸರ್ನ ನಾನು ಹಚ್ಚಿ ಒಂದು 5 ಮಿನಿಟ್ಸ್ ಬಿಡ್ತೀನಿ, ಸ್ವಲ್ಪ ಅದು ಅಬ್ಸಾರ್ಬ್ ಆಗಲಿಕ್ಕೆ. ತುಂಬಾ ಚೆನ್ನಾಗಿ ಬರುತ್ತೆ. 5 ಮಿನಿಟ್ಸಲ್ಲಿ ಬೇಗನೆ ರೆಡಿ ಆಗಿಬಿಡ್ಬೋದು. ಈಗ ಸನ್ಸ್ಕ್ರೀನನ್ನು ಹಚ್ತಾ ಇದ್ದೀನಿ. ಯಾವ ಸನ್ಸ್ಕ್ರೀನ್ ಅನ್ನೋದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸಿಗೆ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಾನು ಮಾಡ್ತೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ನ ನಾನು ಮಾಡ್ತೀನಿ. ಇಲ್ಲಿ ನಾನು ಹೆವಿ ಮೇಕಪ್ಪನ್ನು ಮಾಡ್ತಾಯಿಲ್ಲ, ಸಿಂಪಲಾಗಿ ಕ್ವಿಕ್ಕಾಗಿ ಇದು ಆಗುವಂಥದ್ದು. ತುಂಬಾ ಮೇಕಪ್ ಮಾಡ್ತಾರಪ್ಪ ಅಂತಲೂ ಇಲ್ಲ, ತುಂಬ ನ್ಯಾಚುರಲಾಗಿ ಕಾಣಿಸುತ್ತೆ, ಆ ಥರ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಸಾಕು, ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಮಾಡೋದಕ್ಕೆ ಇಷ್ಟು ಸಾಕು. ನೋಡಿದವ್ರಿಗೆ ಎಷ್ಟು ಮೇಕಪ್ ಹಾಕಿದ್ದಾರೆ ಅಂತ ಅನಿಸೋದೆಲ್ಲ, ಮೇಕಪ್ ಮಾಡಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ, ಆ ಥರ ನಾನು ಹೇಳ್ತಾ ಇದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿದೆ, ಯಾವ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ನಾನು ಆ್ಯಕ್ಚುಲಿ ಟ್ರೈ ಮಾಡಿ ನನಗೆ ರಿಸಲ್ಟು ಚೆನ್ನಾಗಿ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಕ್ವಾಂಟಿಟಿಲಿ ಫೌಂಡೇಶನ್ನ ತೊಗೊಂಡ್ರೆ ಸಾಕು. ನಾನಿಲ್ಲಿ ಫೌಂಡೇಶನ್ಗೆ ಫೇರ್ ಆ್ಯಂಡ್ ಲವ್ಲಿ ಆ್ಯಡ್ ಮಾಡ್ತೀನಿ. ನೀವು ಡೈರೆಕ್ಟಾಗಿ ನಿಮ್ಮ ಸ್ಕಿನ್ ಟೋನ್ ತಕ್ಕಂಗೆ ಇರೋ ಫೌಂಡೇಶನ್ನ ಇಲ್ಲಿ ಅಪ್ಲೈ ಮಾಡಿದರೆ ಸಾಕು. ನಾನಿಲ್ಲಿ ಫೌಂಡೇಶನ್ಗೆ ಸ್ವಲ್ಪ ಕ್ರೀಮನ್ನು ಮಿಕ್ಸ್ ಮಾಡಿ ಹಚ್ಕೋತೀನಿ. ಅದೇನೋ ನನಗೆ ಆ ರೂಢಿ ಇದೆ. ನೀವು ಡೈರೆಕ್ಟಾಗಿ ಫೌಂಡೇಶನ್ನ ನಿಮ್ಮ ಸ್ಕಿನ್ ಟೋನ್ಗೆ ತಕ್ಕಂಗೆ ತೊಗೊಂಡು ನೀವು ಅಪ್ಲೈ ಕೂಡ ಮಾಡ್ಬೋದು. ನಾನು ಇಲ್ಲಿ ಹಿಂದೆ ಸಾಂಗ್ ಪ್ಲೇ ಆಗ್ತಾಯಿತ್ತು, ಸಾಂಗ್ ಹೇಳ್ಕೋತಾ ಮೇಕಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಫೌಂಡೇಶನ್ ಹಚ್ಚಬೇಕಂದ್ರೆ ಸ್ಪಾಂಜನ್ನು ಸ್ವಲ್ಪ ವೆಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಹಾಗೆ ಡ್ರೈ ಇರೋದನ್ನು ಹಚ್ಚಿದರೆ ತುಂಬ ಆಡಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ವೆಟ್ ಮಾಡಬೇಕು, ಸ್ವಲ್ಪನೇ ವೆಟ್ ಮಾಡಬೇಕು, ತುಂಬ ಅಲ್ಲ. ಸ್ವಲ್ಪ ವೆಟ್ ಮಾಡಿ ಫೌಂಡೇಶನ್ನ ಯಾವಾಗಲೂ ಉಜ್ಜಬಾರ್ದು, ಹೀಗೆ ಟ್ಯಾಪ್ ಮಾಡಬೇಕು ಅಷ್ಟೇ. ಫೌಂಡೇಶನ್ ಯಾವಾಗಲೂ ಉಜ್ಜಲೇಬಾರ್ದು, ಟ್ಯಾಪ್ ಮಾಡಬೇಕು, ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ಇಲ್ಲಿ ಸ್ಪಾಂಜ್ ತೊಗೊಂಡು ಸ್ವಲ್ಪ ಲೈಟಾಗಿ ಟ್ಯಾಪ್ ಮಾಡ್ತಾಯಿದ್ದೀನಿ ಫೌಂಡೇಶನ್ನ. ಇಷ್ಟು ಮಾಡಿದರೆ ಸಾಕು, ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ಯಾವಾಗಲೂ ಸ್ಪಾಂಜನ್ನ ಸ್ವಲ್ಪ ವೆಟ್ ಮಾಡಿ ಇಟ್ಕೊಂಡು ಈ ಥರ ಟ್ಯಾಪ್ ಮಾಡಿದರೆ ತುಂಬಾ ಚೆನ್ನಾಗಿ ಮೇಕಪ್ ಕೂರುತ್ತೆ. ನಾವು ಏನನ್ನು ಮೇಕಪ್ ಮಾಡ್ತೀವಿ ಅದು ಮುಖಕ್ಕೆ ಎಷ್ಟು ಮಾಡ್ತೀವೋ ಅಷ್ಟು ಕತ್ತಿಗೂ ಕೂಡ ನಾವು ಮೇಕಪ್ ಮಾಡಬೇಕು, ಇಲ್ಲ ಅಂದರೆ ತುಂಬಾ ಆಡಾಗಿ ಕಾಣಿಸ್ಬಿಡುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಮುಖ ಎಲ್ಲ ಮೇಕಪ್ ಮಾಡಿ ಕತ್ತು ಎಲ್ಲ ಹಾಗೆ ಬಿಟ್ಬಿಟ್ರೆ ತುಂಬ ಆಡಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಏನು ಮೇಕಪ್ ಮಾಡ್ತೀವೋ ಅದನ್ನು ಕತ್ತಿಗೂ ಕೂಡ ಮಾಡಲೇಬೇಕು, ಎನಿ ಕಂಡೀಷನ್ ಇದು. ಇಲ್ಲ ಅಂದರೆ ತುಂಬ ಆಡಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಬರಬೇಕು ಅಂದರೆ ಫೌಂಡೇಶನನ್ನು ಟ್ಯಾಪ್ ಮಾಡಿ ಹಚ್ಕೋಬೇಕಾಗುತ್ತೆ. ಇಲ್ಲಿ ನಾನು ಇಯರಿಂಗ್ಸ್ನ ವಿಯರ್ ಮಾಡ್ತಾ ಇದ್ದೀನಿ. ಅದು ಗ್ರೀನ್ ಕಲರ್ದು ಸಿಲ್ವರ್ ಇದೆ. ನಾನು ಗ್ರೀನ್ ಸ್ಯಾರಿ ಉಟ್ಟಿರೋದ್ರಿಂದ ಗ್ರೀನ್ ಕಲರ್ ಇಯರಿಂಗ್ಸ್ ಹಾಕೋಣ ಸಿಲ್ವರ್ದು ಅಂತ ಅದನ್ನೇ ವಿಯರ್ ಮಾಡ್ತಾ ಇದ್ದೀನಿ. ನಾವು ಎಷ್ಟೇ ಮೇಕಪ್ ಮಾಡ್ತೀವಿ ಅಂದರೂ ನಾವು ನ್ಯಾಚುರಲ್ಲಾಗಿ ಮನೆಯಲ್ಲಿ ಮಾಡ್ಕೊಳಬೇಕಾದ ಏನೇನಿದೆಯೋ ಅದನ್ನೆಲ್ಲ ತಪ್ಪದೆ ಮಾಡಬೇಕು. ಇದೆಲ್ಲ ಎಕ್ಸ್ಟ್ರಾ ಆಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ.
ಮನೆಯಲ್ಲಿ ಸೊಪ್ಪು ತರಕಾರಿ ತಿನ್ನೋದು, ಜಾಸ್ತಿ ನೀರನ್ನು ಕುಡಿಯೋದು ತುಂಬಾ ಇಂಪಾರ್ಟೆಂಟು. ಮತ್ತು ಮೇನಾಗಿ ನಾವು ಖುಷಿಯಾಗಿದ್ದರೆ ಆಟೋಮೆಟಿಕ್ಕಾಗಿ ನಾವು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣೋದಕ್ಕೆ ಸಾಧ್ಯ. ನಮ್ಮ ಮುಖದಲ್ಲಿ ಖುಷಿನೇ ಇಲ್ಲ ಅಂದಮೇಲೆ ನಾವು ಎಷ್ಟು ಮೇಕಪ್ ಮಾಡಿದರೂ ನೋ ಯೂಸ್. ಸೊ ಯಾವಾಗಲೂ ನಾವು ನಗ್ತಾನೆ ಇರಬೇಕು. ಅದೇನೇ ಸಮಸ್ಯೆ ಇದ್ರೂ ಕೂಡ ಎದುರಿಸ್ತೀವಿ ಅನ್ನೋ ಛಲ ನಮ್ಮಲ್ಲಿರಬೇಕು. ಯಾವಾಗಲೂ ಖುಷಿಯಾಗಿರಬೇಕು. ಹಂಗಂದಾಗ ಮಾತ್ರ ನಾವು ತುಂಬ ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾನು ಗ್ರೀನ್ ಕಲರ್ ಬ್ಯಾಂಗಲ್ಸ್ನೇ ಹಾಕ್ತಾ ಇರೋದು. ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಬಳೆಗಳು. ಎಲ್ಲ ಕಲರ್ದು 12 ಕಲರ್ಸ್ದು ಬಳೆಗಳು ಸೆಟ್ಟು ಬಂದಿದೆ. ಜಸ್ಟ್ 350 ಏನೋ ಫ್ಲಿಪ್ಕಾರ್ಟಲ್ಲಿ. ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಗ್ರೀನ್ ಕಲರ್ದು ಸ್ಟಿಕ್ಕರ್ನ ಇಲ್ಲಿ ಇಡ್ತಾ ಇದ್ದೀನಿ. ನಿಮ್ಮ ಸೌಂದರ್ಯ ನೋಡುಗರ ಕಣ್ಣು ಸೆಳೆಯಬಹುದು, ಆದರೆ ನಿಮ್ಮ ವ್ಯಕ್ತಿತ್ವ ಮಾತ್ರ ಅವರ ಹೃದಯವನ್ನೇ ಸೂರೆಗೊಂಡು ಬಿಡುತ್ತದೆ. ಬ್ಯೂಟಿ ಅನ್ನೋದು ಎಕ್ಸ್ಟರ್ನಲ್ ವ್ಯೂ ಅಷ್ಟೇ, ಬಟ್ ನಮ್ಮ ವ್ಯಕ್ತಿತ್ವ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ನಮ್ಮ ಮನಸ್ಸಿಂದ ತುಂಬ ಖುಷಿಯಾಗಿ ಒಳ್ಳೆಯವರಾಗಿದ್ದರೆ ನಾವು ಹೇಗಿದ್ದರೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ. ಇದೆಲ್ಲ ಮೇಕಪ್ ಮಾಡೋದು ಎಕ್ಸ್ಟರ್ನಲ್ ವ್ಯೂಗೋಸ್ಕರ, ನಮ್ಮ ಖುಷಿಗೋಸ್ಕರ. ಹೌದು, ಬೇರೆಯವರಿಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಲ್ಲ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸಾಕು. ನಮಗೆ ನಾವು ನೋಡ್ಕೊಂಡಾಗೆ ಎಷ್ಟು ಚೆನ್ನಾಗಿದ್ದೀವಿ ಅನ್ನೋ ಖುಷಿ ನಮ್ಮಲ್ಲಿದ್ದರೆ ಅಷ್ಟೇ ಸಾಕು. ಹಾಗಾಗಿ ನಾವು ಮೇಕಪ್ಪನ್ನು ಮಾಡ್ಕೊಳ್ಳೋದು ಜಸ್ಟ್ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು. ಇದು ಮೇಕಪ್ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಇಷ್ಟು ಮಾಡಿದರೆ ಸಾಕು. ಹೆವಿ ಮೇಕಪ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಾವು ಖುಷಿಯಾಗಿದ್ದರೆ ಸಾಕು. ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ನಾವು ತುಂಬಾ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತೀವಿ. ಸೊ ಇಲ್ಲಿ ಲಿಪ್ಸ್ಟಿಕ್ಕನ್ನು ವಿಯರ್ ಮಾಡಿ ನಾನು ರೆಡಿ ಆಗಿದ್ದಾಯಿತು. ಸರ ಬೇಡ ಅಂತ ಹಾಕ್ಕೊಂಡಿಲ್ಲ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ.